ಇದೆ. ನಮ್ಮ ನಂಬಿಕೆಗಳು ಹೇಗಿರುತ್ತೆ ಅಂತಂದರೆ, 4 ಜನರು ಸುತ್ತಲೂ ಗುಂಪಾಗಿ ಹರಟೆ ಹೊಡಿತಾ ಇರುವಾಗ ಮಧ್ಯದಲ್ಲಿ ಹೋಗಿ ಮಲಗಿಕೊಂಡೆ ನಾನು. ಆಗ 4 ಜನರು ಏನು ಮಾಡ್ತಾರೆ ಅಂತಂದರೆ, ಮಧ್ಯದೊಳಗೆ ಮಲಗಬಾರ್ದು, ಆಯುಷ್ಯ ಹಾನಿ ಆಗತ್ತೆ, ಛೇ 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 ಮಲಗುವಾಗಿಲ್ಲ, ಹೇಳು ಹೇಳು ಹೇಳು, ಆಚೆ ಹೋಗಿ ಮಲಗು, ಪಕ್ಕದಲ್ಲಿ ಮಲಗು. ಈಗ 4 ಜನ ಸುತ್ತ 6 ಜನ ಸುತ್ತಲೂ ಜನರಿದ್ದಾಗ ಮಧ್ಯದೊಳಗೆ ಹೋಗಿ ಮಲಗಬಾರ್ದು, ಆಯುಷ್ಯ ಹಾನಿ ಆಗತ್ತೆ ಅಂತ ಉಪದೇಶ ಮಾಡ್ತಾರೆ. ಹೌದಾ? ಇದನ್ನು ನಾವು ಗಟ್ಟಿಯಾಗಿ ನಂಬುತ್ತೇವೆ. ಅದೇ ಒಂದು ದಿನದ ಸಂಧ್ಯಾವಂದನವನ್ನು ತಪ್ಪಿಸುವುದರಿಂದ ಎಷ್ಟು ಆಯುಷ್ಯ ಹಾನಿಯಾಗತ್ತೆ, ಒಂದು ದಿನ ದೇವರ ಪೂಜೆಯನ್ನು ತಪ್ಪಿಸುವುದರಿಂದ ಎಷ್ಟು ಆಯುಷ್ಯ ಹಾನಿಯಾಗತ್ತೆ ಎನ್ನುವುದನ್ನು ಶಾಸ್ತ್ರ ಚೀರಿ ಚೀರಿ ಒದರಿ ಹೇಳಿದಾಗಲೂ ಕೂಡ ಯಾರೂ ಇದನ್ನು ನಂಬುವುದಿಲ್ಲ, ನಂಬಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಅಷ್ಟು ಗಟ್ಟಿಯಾಗಿ ಫಾಲೋ ಮಾಡುವುದಿಲ್ಲ. ಅಂದ ಮೇಲೆ ನಮ್ಮ ನಂಬುವಂತಹ ಕೌಶಲ ಯಾವ ಮಟ್ಟಕ್ಕೆ ಕುಸಿದು ಹೋಗಿದೆ ನಾವು ವಿಚಾರವನ್ನು ಮಾಡಬೇಕು. ನಾನು ಹೇಳಿದೆ, ಶಾಸ್ತ್ರ ಹೇಳಿತು, ಇವತ್ತು ಸಂಧ್ಯಾವಂದನ ಬಿಟ್ಟರೆ ಒಂದು ದಿನದ ಆಯುಷ್ಯ ಕ್ಷೀಣವಾಗಿ ಹೋಗುತ್ತೆ. ಯಾರು ಇದಕ್ಕೆ ಹೆದರಿ ಎದ್ದು ನಿಂತು ಸಂಧ್ಯಾವಂದನ ಮಾಡ್ತಾರೆ? ನಾನು ಮಾಡ್ತೇನೆ, ಜಗತ್ತು ಮಾಡುತ್ತೇನೆ? ಯಾರೂ ಮಾಡುತ್ತಿಲ್ಲ. ಮಧ್ಯದೊಳಗೆ ಮಲಗಬಾರದು ಎನ್ನುವುದನ್ನು ನಾವೆಲ್ಲರೂ ಬಿಟ್ಟು ಬಿಡ್ತೇವೆ. ಯಾಕೆ? ಕಾಚಿ ಕೂಚಿ ವಿಷಯಗಳಲ್ಲೇನೆ ನಮ್ಮ ತಲೆ ಓಡಿದ್ದಕ್ಕಾಗಿ ಅವುಗಳನ್ನು ಎಷ್ಟು ಗಟ್ಟಿಯಾಗಿ ನಂಬತ್ತೆ. ಅದು ಮಹಾಂತನಾದ ದೇವರನ್ನು, ಶಾಸ್ತ್ರವನ್ನು, ದೇವರು ಹೇಳಿದ ಮಾತನ್ನು, ಶಾಸ್ತ್ರ ಹೇಳಿದ ಮಾತನ್ನು ನಮ್ಮಿಂದ ನಂಬಲಿಕ್ಕೆ ಆಗುವುದಿಲ್ಲ. ಯಾಕೆ? ನಮ್ಮ ಬುದ್ಧಿ ಶಕ್ತಿ ಅಲ್ಲಿಯವರೆಗೆ ರೀಚ್ ಆಗುವುದೇ ಇಲ್ಲ. ಅಷ್ಟರ ಮಟ್ಟಕ್ಕೆ ಕ್ಷುದ್ರರಾಗಿ ಹೋಗಿದ್ದೇವೆ ನಾವು. ಅದಕ್ಕಾಗಿ ಸ್ವಯಂ ಕೃಷ್ಣ ಹೇಳ್ತಾನೆ, ನಾನು ಸೂರ್ಯಚಂದ್ರರಲ್ಲಿ ಬೆಳಕನ್ನು ಕೊಡುವವನು ನಾನಾಗಿದ್ದೇನೆ. ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಎಲ್ಲ ವೇದಗಳಲ್ಲಿ ವೇದ ಮಾತೃವಾದ ಗಾಯತ್ರಿ, ಅದಕ್ಕೂ ಮೂಲವಾದ ಪ್ರಣವ, ಆ ಪ್ರಣವದಲ್ಲಿ ನಾನಿದ್ದೇನೆ. ಪ್ರತಿನಿತ್ಯ ಗಾಯತ್ರಿ ಜಪವನ್ನು ಮಾಡ್ತಾ ಇರುವಾಗ ನೇರವಾಗಿ ದೇವರನ್ನು ಹೇಳಿದಾಗೆ, ಯಾಕಂದರೆ ಓಂ ಭೂರ್ಭುವಸ್ಸಃ ಅಂತೇಳಿ ಶುರು ಮಾಡ್ತೇವೆ ನಾವು ದೇವರನ್ನು.